ಮತ್ತೆ ಕಾವೇರಿ ಆಘಾತ ಎದುರಾಗಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಮಾಡಿದೆ. 15ರಿಂದ 16 ಟಿಎಂಸಿ ಒಟ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಮಾಡಿರೋದು. ಪ್ರತಿನಿತ್ಯ 1.03 ಟಿಎಂಸಿ ನೀರನ್ನು ಹರಿಸಬೇಕು. ಮಧ್ಯಾಹ್ನ 3:30ಕ್ಕೆ ಸಿಡಬ್ಲ್ಯೂಎಂಎ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿರೋದು. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಂತಿಮ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಮತ್ತೊಮ್ಮೆ ಶಾಕ್ ಎದುರಾಗುತ್ತಾ ಅಥವಾ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿ ಹಿಡಿಯದೆ ಅದನ್ನ ಹೋಲ್ಡ್ ಮಾಡ್ತಾ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ನಮ್ಮ ಹತ್ರ ನೀರೆಷ್ಟಿದೆ, ನಾವು ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತಾ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕಿದೆ. ಕಾಲಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಇವತ್ತು ನಡೆದಂತ ಸಂವಾದದ ಕಾರ್ಯಕ್ರಮದಲ್ಲಿ ಡಿಸಿಗೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಿ, ಎಷ್ಟು ಬಿತ್ತನೆ ಆಗಿದೆ, ಎಷ್ಟು ನೀರಿದೆ, ಅದೆಲ್ಲದರ ಕಡೆ ಗಮನ ಕೊಡಿ, ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಕೊಡ್ತಾ ಇರಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ಕಾವೇರಿ ನೀರು ಎಷ್ಟಿದೆ, ಕಾವೇರಿ ನೀರನ್ನ ಈಗ ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ತಮಿಳುನಾಡಿಗೆ ಹರಿಸಿದ್ರೆ ಮುಂದಿನ ದಿನದಲ್ಲಿ ರೈತರಿಗಾಗುವಂತಹ ಸಂಕಷ್ಟ ಏನು, ಕುಡಿಯುವ ನೀರಿಗೆ ಎದುರಾಗುವಂತಹ ಸಂಕಷ್ಟ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ.